ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಅಜಿತ್ ಮತ್ತು ಭೂಮಿ ಏನು ಮಾಡ್ತಾಳೆ, ಅಜಿತ್ಗೆ ಕಾಲ್ ಮಾಡಿ ಒಂದು 20 ನಿಮಿಷದಲ್ಲಿ ನಾನು ಬರ್ತೀನಿ ಸಾಹೇಬ್ರೆ, ನೀವು ಬಂದುಬಿಡಿ ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಬರ್ತಾರೆ. ಸೊ ಬಂದುಬಿಟ್ಟು ದೇವಸ್ಥಾನಕ್ಕೆ ಇಬ್ಬರು ಬರ್ತಾರೆ. ಬಂದುಬಿಟ್ಟು ಮಾತಾಡ್ತಾರೆ. ಭೂಮಿ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾಳೆ. ಸೊ ಮನೇಲಿ ಇದ್ದಾರಲ್ಲ ಯಾರು, ದೇವಯಾನಿಯವರು ಇಲ್ಲಿಗೆ ಅಡ್ಗಲಾಗ್ತಾರೆ. ಹಾಗಾದರೆ ಭೂಮಿ ದೇವಸ್ಥಾನಕ್ಕೆ ಬರೋಕ್ಕೆ ಏನಾದರೂ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಒಂದು ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿನ ಕೂಡ ಕಳಿಸ್ತಾರೆ. ಆ ವ್ಯಕ್ತಿ ಯಾರು, ಅವರಿಂದ ಏನಾದರೂ ಅಜಿತ್ ಭೂಮಿಯ ಒಂದು ಸತ್ಯ ಗೊತ್ತಾಯ್ತಾ, ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂದರೆ, ಅದೇ ಭೂಮಿ ಚೆನ್ನಾಗಿ ರೆಡಿಯಾಗಿ ಹೊರಗಡೆ ಬರ್ತಾಳೆ. ಭೂಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಈ ಸೀರೆಯಲ್ಲಿ, ದಂತದ ಗೊಂಬೆ ಥರ ಕಾಣ್ತಿದೆಯಾ ಅಂತ ಹೇಳ್ಬಿಟ್ಟು ಸಂಗೀತಮ್ಮ ಗೊತ್ತಲ್ವಾ, ಭೂಮಿ ಅಂದರೆ ಪ್ರಾಣ, ಅಷ್ಟು ಚೆಂದ ಮಾತಾಡ್ತಾ ಇರ್ತಾರೆ. ಸೊ ಆಗ ಭೂಮಿ ಎಲ್ಲ ಹೊರಟಿದೆಯಾ ಅಂತ ಕೇಳಿದಾಗ, ಹೌದು ಅಮ್ಮ, ಅದು ಅಜಿತ್ ಸಾಹೇಬ್ರು ನನ್ನ ಫೋನ್ ಮಾಡಿಬಿಟ್ಟು ದೇವಸ್ಥಾನ, ಅದೇ ನಮ್ಮ ಮನೆ ಹತ್ರ ಇದೆಯಲ್ಲ ಆ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳಿದ್ದಾರೆ ಅಂದ ತಕ್ಷಣ, ಅದಕ್ಕೆ ಯಾವ ಗ್ಯಾಪಲ್ಲಿ ನಿಮ್ಮನ್ನ ಅಣ್ಣ ಕರೆದಿರೋದು ಅಂತ ನಚ್ಚಿ ಕೇಳ್ತಾರೆ. ಅದೇ ಮೈದು ಫೋನಲ್ಲಿ ಅಂತ ಹೇಳಿದಾಗ ಭೂಮಿಯವರ ತಾಯಿ ಭಾಗ್ಯಮ್ಮ ಕೇಳ್ತಾರೆ, ಭೂಮಿ ನಿಜವಾಗ್ಲೂ ಅಳಿಯಂದ್ರೆ ಕರೆದಿರೋದ ಅಂತ. ಹೌದಮ್ಮ, ಅವರೇ ದೇವಸ್ಥಾನ ಹತ್ರ ಬಾ ಮಾತಾಡಬೇಕು ಅಂದರು ಅಂತ ಅಂದಾಗ, ಹೌದಾ, ಯಾಕಂದರೆ ಇಷ್ಟು ದಿನ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಲ್ವಾ, ಈಗ ದೇವರ ದರ್ಶನ ಮಾಡ್ಕೊಳ್ಳೋಣ ಬರೋಣ ಅಂತ ಹೇಳಿದರು ಅಂದಾಗ, ಅಯ್ಯೋ ಈ ವಿಷಯ ನಮಗೆ ಯಾರಿಗೂ ಒಳಿಲೇ ಇಲ್ಲ ನೋಡು, ನಮ್ಮ ಅಜಿತ ತುಂಬ ಜಾಣ ಅಂತ ಹೇಳ್ಬಿಟ್ಟು ಸಂಗೀತಮ್ಮ ಕೂಡ ಹೇಳ್ತಾರೆ. ಸರಿ ಹಾಗಾದರೆ, ಹೌದು ನೋಡು ನಮ್ಗೆ ಯಾರಿಗೂ ಒಳಿಲೇ ಇಲ್ಲ, ಸರಿ ಎಲ್ಲರೂ ಹೋಗೋಣ ನಡೀರಿ ಅಂತ ಹೇಳಿ ದೇವಯಾನಿ ಹೇಳ್ತಾಳೆ. ಆಗ ಶ್ರವಣ್ ಹೇಳ್ತಾರೆ, ಅಯ್ಯೋ ಬೇಡ, ಹೌದಲ್ವಾ ಅಂದ ತಕ್ಷಣ, ಅಯ್ಯೋ ಬೇಡ, ಯಾಕೆ ಎಲ್ಲರೂ ಹೋಗೋದು, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ನಾವ್ಯಾಕೆ, ಬೇಡ ಅಕ್ಕ, ಅವರಿಬ್ಬರು ತುಂಬ ದಿನಗಳಿಂದ ನಂತರ ಭೇಟಿ ಆಗ್ತಾ ಇದ್ದಾರೆ, ಅವ್ರದ್ದು ತುಂಬ ಮಾತಾಡೋದಿರುತ್ತಲ್ವ, ಬೇಡ ಅಂತ ಹೇಳಿ ಶ್ರವಣ್ ಅವರು ತಡೀತಾರೆ. ಆಗ ದೇವಯಾನಿಗೆ ಹಿಂಗೆ ಕೋಪ ಬರ್ತಿರುತ್ತೆ, ಕೆಂಡದಂಗೆ ಕೋಪ ಬರ್ತಿರುತ್ತೆ. ಸೊ ಸರಿ ಆಯಿತು ಭೂಮಿ, ಹುಷಾರಾಗಿ ಹೋಗ್ಬಾ ಅಂದಾಗ, ಅಮ್ಮ ಬರ್ತೀನಿ ಅಂದಾಗ, ಸರಿ ಭೂಮಿ ಹುಷಾರಾಗಿ ಹೋಗಿ ಬೇಗ ಬನ್ನಿ ಅಂತ ಹೇಳ್ತಾರೆ ಮನೆಯವರೆಲ್ಲ. ಸರಿ ಅಮ್ಮ ಆಯಿತು, ಸರಿ ಅಮ್ಮ ಅಂತ ಹೇಳಿ ಅಮ್ಮನಿಗೂ ಹೇಳ್ತಾಳೆ. ಅಮ್ಮ ಕೂಡ ಹುಷಾರಾಗಿ ಹೋಗಿ ಬೇಗ ಬನ್ನಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಇದೇ ಮಾತಾಡ್ತಾರೆ. ಸರಿ ಅಂತ ಹೇಳಿ ಹೋಗ್ತಾಳೆ. ಅಲ್ಲಿ ಅಜಿತ್ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಸಾಹೇಬ್ರೆ ತುಂಬ ಹೊತ್ತಾಯ್ತಾ, ಸಾರಿ ಅಂದಾಗ, ಇಲ್ಲ ಈಗ ತಾನೇ ಬಂದೆ ಅಂತ ಹೇಳ್ತಾರೆ. ಈ ಕಡೆ ದೇವಯಾನಿದ್ದವಳು ರೂಮಲ್ಲಿ ಹೋಗಿ ಹಿಂಗೆ ಕೋಪ ಮಾಡ್ಕೊಂಡು ಪಟಾರ್ ಅಂತ ಹೋಗಿ ಏನೋ ಕೈಯನ್ನು ಬಿಸಾಕ್ತಾಳೆ. ಅಮ್ಮ ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂದ ತಕ್ಷಣ, ಏನು ಬಿಬಿ ನೀನು ಇಷ್ಟೊಂದು ಕೂಲಾಗಿದೆಯಾ ಅಂದ ತಕ್ಷಣ, ಅಮ್ಮ ಏನಾಯ್ತೀಗ ಅಂತ ಹೇಳಿದ ತಕ್ಷಣ, ಅಲ್ಲ ಆ ಅಜಿತ ಭೂಮಿನ ಬರಕ್ಕೆ ಹೇಳಿದಾನಂತೆ, ಅಂಥದ್ರಲ್ಲಿ ನೀನು ನೋಡಿದ್ರೆ ಇಷ್ಟು ಕೂಲಾಗಿದೆಯಾ ಅಂದ ತಕ್ಷಣ, ಕೂಲ್ ಮಾಮ್ ಕೂಲ್, ನಮ್ಮಮ್ಮ ಇದ್ದಾಳಲ್ವಾ, ನಮ್ಮಮ್ಮ ಏನೋ ಒಂದು ಮಾಡ್ತಾಳೆ ಅಂತ ನನಗೆ ಗೊತ್ತು, ಅದಕ್ಕೆ ಹ್ಯಾಪಿಯಾಗಿ ಕೂಲಾಗಿದ್ದೀನಿ. ಹಾಂ ನಾನು ಬಿಲ್ಡಿಂಗ್ನ ಕಟ್ತೀನಿ, ನೀನು ಬರೀ ಗೃಹ ಪ್ರವೇಶ ಮಾತ್ರ ಮಾಡು ಅಂತ ಹೇಳ್ಬಿಟ್ಟು ಮಗಳಿಗೂ ಬೈತಾರೆ ದೇವಯಾನಿಯವರು. ಅಮ್ಮ ಈಗ ಏನಾಯಿತು ಅಂತ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ, ಅವ್ರ ಅಮ್ಮನ ಬಿಡಿಸಿದಾನಲ್ವಾ ಅಜಿತ, ಅದಕ್ಕೆ ಏನಾದರೂ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಕರೆಸಿರ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಅಲ್ಲ ಬೇಬಿ, ಮತ್ತೆ ಏನಾದರೂ, ಅಲ್ಲ ಅವಳು ಬರೋದೇ ಇಲ್ಲ ಈ ಮನೆಗೆ ಅಂತ ಅಂದ್ಕೊಂಡಿದ್ವಿ ನಾವು, ಆದರೆ ಮತ್ತೆ ಎಂಟ್ರಿ ಕೊಟ್ಲಲ್ವಾ, ಅದೇ ರೀತಿ ಮತ್ತೆ ಏನಾದರೂ ಇವರಿಬ್ಬರು ಒಂದಾಗಿರೋಕೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ, ಇವರಿಬ್ಬರು ಒಟ್ಟಿಗೆ ಇದ್ದರೆ ಅಂತ ಹೇಳಿದ ತಕ್ಷಣ, ಹೌದಾ ಮೋಮ್ ಹೀಗಂತೀಯಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಯಾಕೆ ಮೋಮ್ ತಲೆ ಕೆಡಿಸ್ಕೊತೀಯಾ, ಹೇಗೋ ಒಬ್ರು ಇದ್ದಾರಲ್ಲ ಕಳ್ಸೋಣ ಬಿಡು, ಇನ್ಯಾರು ನಮ್ಮ ಆಪತ್ ಬಾಂಧವಿ ಅಪ್ಪು ಅಂತ ಹೇಳ್ತಾರೆ. ಓ ಹೌದಲ್ವಾ, ಅಂದರೆ ಅವ್ರು ಏನು ಮಾತಾಡ್ತಾರೆ, ಯಾಕೆ ಮಾತಾಡ್ತಾರೆ ಎಲ್ಲವನ್ನು ಕೇಳ್ತಾರೆ ಅಂತ ಹೇಳಿದ ತಕ್ಷಣ ಇವರಿಬ್ಬರು ಕೂಡ ಗಂಡ ಹೆಂಡತಿ ಮಾತಾಡ್ತಾರೆ. ಅಪ್ಪುನ ಅಲ್ಲಿ ಮೀಡಿಯೇಟ್ರಾಗಿ ಕಳಿಸ್ತಾರೆ ಕೂಡ, ಯಾಕಂದರೆ ಅವ್ರು ಏನು ಮಾತಾಡ್ತಾರೆ ಏನು ಅನ್ನೋದನ್ನು ತಿಳ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಅಪ್ಪು ಕೂಡ ಈ ಅಪ್ಪುನ ನಮಗೆ ಆಪತ್ ಬಾಂಧವಿದ್ದಂಗೆ ಒಂದು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದರೆ ಸಾಕು, ಪಟ್ಟ ಅಂತ ಹೋಗ್ಬಿಡ್ತಾಳೆ ಅಂತ ದೇವಯಾನಿ ಕೂಡ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಅಪ್ಪುನ ಕೂಡ ಕಳ್ಸೋಕ್ಕೆ ಸಿದ್ಧವಾಗ್ತಾರೆ. ಸೊ ಅಪ್ಪು ಕೂಡ ಹೋಗ್ತಾಳೆ. ಭೂಮಿ ಅಜಿತ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ, ಸೊ ಏನು ಮಾತಾಡ್ತಾರೆ, ಸಾಹೇಬ್ರೆ ಅಂತ ಹೇಳ್ತಾಳೆ. ಏನು ಭೂಮಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ, ಅದು ನಮ್ಮ ಅಮ್ಮನ ಬಿಡಿಸಿರೋದಕ್ಕೆ ಥ್ಯಾಂಕ್ ಯು ಸಾಹೇಬ್ರೆ, ನಾನು ಅಮ್ಮನ ಬಿಡಿಸಲ್ಲ ಅಂತ ತಿಳ್ಕೊಂಡು ನಿಮಗೆ ಬಾಯಿಗೆ ಬಂದಂಗೆ ಮಾತಾಡಿದೆ ಅಂದ ತಕ್ಷಣ, ಅಷ್ಟೆಲ್ಲ ಕೇಳಿ ಕೂಡ ನಮ್ಮ ಅಮ್ಮನ ಬಿಡಿಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಸಾಹೇಬ್ರೆ ಅಂದಾಗ, ಅದನ್ನೆಲ್ಲ ಕಳಿಸಿದ್ಯಾ, ನನಗೆ ಟೈಮ್ ಇಲ್ಲ, ಮತ್ತು ಬೇರೆ ಏನಾದರೂ ಇದೆಯಾ, ಇರಲಿ ಬಿಡು ಅಂತ ಹೇಳ್ತಾರೆ. ಅದು ಸಾಹೇಬ್ರೆ ಇನ್ನೂ ಒಂದು ವಿಷಯ ಇದೆ ಅಂತ ಹೇಳ್ತಾಳೆ. ಏನದು ಅಂತ ಅಂದಾಗ, ಏನಪ್ಪ ಅಂತಂದರೆ, ಅದೇ ಸಾಹೇಬ್ರೆ, ನಾನು ನಿಮ್ಮ ಹೆಂಡತಿಯಾಗಿ ನಿಮ್ಮ ಜೊತೆನೇ ಇರ್ತೀನಿ ಅಂದ ತಕ್ಷಣ ಸಾಹೇಬ್ರಿಗೆ ಫುಲ್ಲು ಖುಷಿ ಆಗುತ್ತೆ, ಶಾಕು ಆಗುತ್ತೆ. ಆದರೆ ಅದೇ ಹೇಳಿಲ್ವ ನಾನು ಹಿಂದಿನ ಸಂಚಿಕೆಯಲ್ಲಿ, ಅದೇ ಹಾಗೆ ಏನಂತಂದರೆ, ನಿಮ್ಮ ಅಮ್ಮನಿಗೋಸ್ಕರ ನಾನು ಎಷ್ಟು ದಿನ ನಿಮ್ಮ ಜೊತೆ ಇದ್ದೆ, ಈಗ ನಮ್ಮಮ್ಮನಿಗೋಸ್ಕರ ನಾವಿಬ್ಬರು ಕೂಡ ಗಂಡ ಹೆಂಡತಿಯಾಗಿ ಅದೇ ನಾಟಕದ ಕಾಂಟ್ರಾಕ್ಟ್ ಮದುವೆನ ಮುಂದುವರ್ಸೋಣ ಅಂತ ಹೇಳ್ತಾರೆ ರೀ ಅಂದ ತಕ್ಷಣ, ಅಜಿತ್ ಕೂಡ, ಅಲ್ಲ ನಾನು ಕೂಡ ಅಮ್ಮನಿಗೆ ಹುಷಾರಿಲ್ದಾಗ ಹಾಗೆ ಮಾಡೋಣ ಅಂತ ಹೇಳಿದೆ, ಆದರೆ ನೀನು ಏನೆಲ್ಲ ಆಡಿದೆ ಗೊತ್ತಲ್ವ ನಿನಗೆ ಅಂದಾಗ, ಸಾಹೇಬ್ರೆ ಆಗ ನನಗೆ ಗೊತ್ತಾಗಲಿಲ್ಲ ಸಾಹೇಬ್ರೆ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಒಪ್ಕೋತಾರೆ. ಅಲ್ಲಿಗೆ
ಅಪ್ಪು ಬಂದು ಎಂಟ್ರಿ ಕೊಡ್ತಾಳೆ. ಇವರಿಬ್ಬರು ಜಸ್ಟ್ ಇನ್ನೇನು ಅಪ್ಕೋತಾರೆ, ಥ್ಯಾಂಕ್ ಯು ಸಾಹೇಬ್ರೆ ಅಂತ ಹೋಗಿ ಹಗ್ ಮಾಡ್ತಾಳೆ. ಅದೆಂತ ಐ ಲವ್ ಯು ಹೇಳೋದಿಲ್ಲ, ಎಂಥದ್ದು ಹೇಳೋದಿಲ್ಲ, ಥ್ಯಾಂಕ್ ಯು ಸಾಹೇಬ್ರೆ ಅಂತ ಹಗ್ ಮಾಡೋದನ್ನು ನಮ್ಮ ಅಪ್ಪು ನೋಡ್ತಾರೆ. ಅಪ್ಪು ನೋಡ್ಬಿಟ್ಟು ಚಿಚೆ ಅತ್ತೆ ನೋಡಿದ್ರೆ ಏನೇನೋ ಹೇಳಿದ್ಲು, ಇವ್ರು ನೋಡಿದ್ರೆ ಏನೇನೋ ಮಾಡ್ತಿದ್ದಾರಲ್ಲಪ್ಪ ಅಂತೇಳಿ ತಲೆ ಚಚ್ಕೋತಾ ಇದ್ದಾಳೆ. ಹಾಗಾದರೆ ಅಪ್ಪುಗೆ ನಿಜವಾಗ್ಲೂ ವಿಷಯ ಗೊತ್ತಾಗುತ್ತಾ, ಮುಂದೆ ಏನೇನಾಗುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.